ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಇವರು ಎಲ್ರಿಗೂ ವೇತನ ತಾರತಮ್ಯ ಇದೆ. ಅಂದರೆ ಅವರ ಗ್ರೇಡ್ನೇ PU ಉಪನ್ಯಾಸಕರು ಗ್ರೇಡ್ 1 ತಹಶೀಲ್ದಾರ್ ಕ್ಯಾಡರ್, ತಹಶೀಲ್ದಾರ್ ಏನು ಸಂಬಳ ತಗೋತಾರೆ ಆ ಸಂಬಳ PU ಉಪನ್ಯಾಸಕರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅವರ ಒಂದು ಸಮಸ್ಯೆ, ಅಳಲು, ಅವರ ಬೇಡಿಕೆ. ಅದೇ ರೀತಿ ಹೈಸ್ಕೂಲು ಕ್ಲಾಸ್ 1 ಆಫೀಸರ್ಸ್ಗಳು ಅವರಲ್ಲ, ಅವರಿಗೆ ಕ್ಲಾಸ್ 1 ಇತರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಇಲಾಖೆಯ ವೃಂದದ ಕ್ಯಾಡರ್ನವರ ಸಂಬಳಕ್ಕೂ ಇವ್ರಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅನ್ನುವಂಥದ್ದು ಅವರ ಬೇಡಿಕೆ. ಆ ಬೇಡಿಕೆ ಸರಿ ಮಾಡಿಸುವಂಥದ್ದಕ್ಕೆ ಒಂದು ಕುಮಾರ್ ನಾಯ್ಕ್ ಅವರು IAS ಆಫೀಸರ್ ಕುಮಾರ್ ನಾಯ್ಕ್ ಅಂತ ಏನಿದ್ರು, ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ವರದಿಯನ್ನು ತರಿಸ್ಕೊಂಡು ತಿಪ್ಪೆ ಬಿಸಾಕಿದ್ರು. ಆ ವರದಿ ಅನುಷ್ಠಾನ ಮಾಡಲಿಲ್ಲ. ಆ ವರದಿಯನ್ನು ಅನುಷ್ಠಾನ ಮಾಡಿ ಅಂತ ನಿರಂತರವಾಗಿ ಈ ಟೀಚರ್ಸ್ನ ರೆಪ್ರೆಸೆಂಟ್ ಮಾಡುವಂಥ MLCಗಳು ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಟೀಚರ್ಸ್ ನಿಂತ್ಕೊಳ್ಳುವಂಥ ಅಭ್ಯರ್ಥಿಗಳು ಇವರು ಟೀಚರ್ಸ್ಗಳನ್ನೆಲ್ಲ ಎತ್ಕಟ್ಟಿ ಫ್ರೀಡಂ ಪಾರ್ಕಲ್ಲಿ. ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವ್ಯಾಲ್ಯೂಯೇಷನ್ ಟೈಮಲ್ಲಿ ಸ್ಟ್ರೈಕ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಿದ್ದು ನಾವು ಕಂಡಿದ್ದೀವಿ, ನೀವೆಲ್ಲ ಬರೆದಿದ್ದೀರಿ. ಅದಕ್ಕೆ ಫುಲ್ ಸ್ಟಾಪ್ ಇಟ್ಟು ಅವರಿಗೆ ಆ ವರದಿಯನ್ನು ಅನುಷ್ಠಾನ ಮಾಡಿದ್ದಂಥ ಕೀರ್ತಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತೆ. ಕುಮಾರ್ ನಾಯ್ಕ್ ವರದಿ ಅನುಷ್ಠಾನ ಮಾಡಿ ಆದಮೇಲೆ ಪ್ರತಿಯೊಬ್ಬ ಟೀಚರ್ಸ್ಗೆ ಎರಡು ಇನ್ಕ್ರಿಮೆಂಟ್ ಜಾಸ್ತಿ ಆಗಿದೆ. 2 ಇನ್ಕ್ರಿಮೆಂಟ್ ಅಂದರೆ 6,000 ರೂಪಾಯಿ, ಒಂದು ಇನ್ಕ್ರಿಮೆಂಟ್ 3,000 ರೂಪಾಯಿ, ಕನಿಷ್ಠ 6,000 ರೂಪಾಯಿ ಅವರ ವೇತನ, ಮೂಲ ವೇತನದಲ್ಲಿ ಜಾಸ್ತಿ ಆಗಿರುವಂಥದ್ದು 2018 ಮಾರ್ಚ್ ತಿಂಗಳಿಂದ ಎಫೆಕ್ಟಿವ್, ಏಪ್ರಿಲ್ 1 ಎಫೆಕ್ಟಿವ್ ಬಂದಿರುವಂಥದ್ದು. ಕುಮಾರ್ ನಾಯ್ಕ್ ವರದಿನ ಅನುಷ್ಠಾನ ಮಾಡೋವರೆಗೂ 200 ರೂಪಾಯಿ ಅಂತ ಎಕ್ಸ್ಗ್ರೇಷ ಕೊಟ್ಟಿದ್ರು BJPಯವರು, ಬರೀ 200 ರೂಪಾಯಿ. ನಾವು ಅದನ್ನು ಅನುಷ್ಠಾನ ಮಾಡಿ ಪ್ರತಿಯೊಬ್ಬರಿಗೂ 6,000 ಕೊಟ್ಟು ದಯಮಾಡಿ ಶಿಕ್ಷಕರೇ, ಉಪನ್ಯಾಸಕರೇ, ಇದನ್ನು ನಾನು ನಿಮಗೆ ಜ್ಞಾಪಿಸ್ತಾ ಇದ್ದೀನಿ. ದಯಮಾಡಿ ಆ ಕೃತಜ್ಞತೆಯಿಂದ ನೀವು ದಯಮಾಡಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಎಲ್ಲ 6 ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡಬೇಕು. 2018 ಮಾರ್ಚ್ ತಿಂಗಳಲ್ಲಿ 6ನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಿದ ಕೀರ್ತಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ, ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರಿಗೆ ಸೇರಬೇಕು. ಶ್ರೀನಿವಾಸ ಮೂರ್ತಿ ಅಂತ IAS ಆಫೀಸರ್, ರಿಟೈರ್ಡ್ IAS ಆಫೀಸರ್ ನೇತೃತ್ವದ ಒಂದು ಕಮಿಷನ್ ಆಯೋಗವನ್ನು ರಚನೆ ಮಾಡುತ್ತೆ. ರಚನೆ ಮಾಡಿ ಅವರ ವರದಿಯನ್ನ ತರಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರು ಕೊಟ್ಟಂತ ರಿಪೋರ್ಟ್ ಪ್ರಕಾರ, ಅವರು ಕೊಟ್ಟಂತ ಶಿಫಾರಸ್ ಪ್ರಕಾರ, ರೆಕಮೆಂಡೇಶನ್ಸ್ ಪ್ರಕಾರ ಪ್ರತಿಯೊಬ್ಬರಿಗೂ 27% ಜಾಸ್ತಿ ಮಾಡಬೇಕು ಅಂತ ಕೊಟ್ಟಿದ್ದು. ವರದಿ, ಆಯೋಗದ ವರದಿ ಅನುಸಾರವಾಗಿ ಅವ್ರು ಎಷ್ಟು ರೆಕಮೆಂಡ್ ಮಾಡ್ತಾರೆ ಅಷ್ಟು ಕೊಡಲ್ಲ, ಅದಕ್ಕೆ ಕಮ್ಮಿಯಾಗಿ 4-5% ಕಮ್ಮಿ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯ ಸಾಹೇಬರು ಇದೇ ಟೀಚರ್ಸ್ಗೆ, ಸರ್ಕಾರದ ನೌಕರರಿಗೆ ಸುಮಾರು 7 ಲಕ್ಷ ನೌಕರರು ಬೆನಿಫಿಟ್ ಪಡ್ಕೊಂಡಿದ್ದಾರೆ 6ನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಿರೋದ್ರಿಂದ. 27% ರೆಕಮೆಂಡ್ ಆಗಿದ್ದು 30% ಮಾಡಿರು, ಇನ್ನು 3% ಜಾಸ್ತಿ ಮಾಡಿ ಕೊಟ್ಟರು. 30% 14,000 ಕೋಟಿ, 14,000 ಕೋಟಿಯನ್ನು ಕೊಟ್ಟಿದ್ದಂಥದ್ದು. ಎವ್ರಿ ಇಯರ್ ದಿ ಗವರ್ಮೆಂಟ್ ಈಸ್ ಇನ್ಕರಿಂಗ್ 14,000 crores ಬಿಕಾಸ್ ಆಫ್ ದಿಸ್ 6ನೇ ವೇತನ ಆಯೋಗದ ಅನುಷ್ಠಾನ. ಇದು 5 ವರ್ಷಕ್ಕೊಮ್ಮೆ ಪರಿಶೀಲನೆ ಆಗಬೇಕು, ಅವ್ರ ವೇತನದಲ್ಲಿ ಜಾಸ್ತಿ ಹೆಚ್ಚಳ ಆಗುವಂಥದ್ದು ಆಗಬೇಕು. ಈ ಬಾರಿ BJP ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು 7ನೇ ವೇತನ ಆಯೋಗವನ್ನು ರಚನೆ ಮಾಡಿದ್ರಷ್ಟೇ, ಅನುಷ್ಠಾನ ಮಾಡಲಿಲ್ಲ. ಅವರ ವರದಿ ಈಗ ತಲುಪಿದೆ. ಮತ್ತೆ ಸಿದ್ದರಾಮಯ್ಯ ಸಾಹೇಬರೇ ಬಂದಿದ್ದಾರೆ, CM ಆಗಿದ್ದಾರೆ. 7ನೇ ವೇತನ ಆಯೋಗದ ವರದಿ ರೆಕಮೆಂಡೇಶನ್ಸ್ ಎಷ್ಟಾಗಿದೆ ಅನ್ನೋದು ಗೊತ್ತಿಲ್ಲ. ಅದು ಪರಿಪೂರ್ಣವಾಗಿ ಏನು ರೆಕಮೆಂಡ್ ಮಾಡಿದ್ದಾರೆ, ನೀವು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅದಕ್ಕೆ ತೃಪ್ತಿದಾಯಕವಾಗಿ ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಮತ್ತೆ ಕಾಂಗ್ರೆಸ್ ಪಕ್ಷದ ಮೇಲಿದೆ, ಮತ್ತೆ ಸಿದ್ದರಾಮಯ್ಯ ಸಾಹೇಬರ ಮೇಲಿದೆ. ಸಿದ್ದರಾಮಯ್ಯನವರಿಗೆ ನಿಮಗೆ ಅನುಷ್ಠಾನ 6ನೇ ವೇತನ ಆಯೋಗ ಅನುಷ್ಠಾನ ಮಾಡಿದವಾ ಇಲ್ವಾ? ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇದೆಯಾ ಇಲ್ವಾ? ನಿಮಗೆ ನಂಬಿಕೆ ಇದ್ದರೆ 7ನೇ ವೇತನ ಆಯೋಗದ ವರದಿಯನ್ನು 100ಕ್ಕೂ 100ರಷ್ಟು ನಾವು ಅನುಷ್ಠಾನ ಮಾಡೇ ಮಾಡ್ತೀವಿ, ನಿಮಗೆ ತೃಪ್ತಿದಾಯಕವಾಗಿರುತ್ತೆ. ದಯಮಾಡಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ, ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು. ನೀವು ನಮಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಖುಷಿ ಆಗಬೇಕು. ಹೌದು, ನಾವು ಗಿವ್ ಅಂಡ್ ಟೇಕ್ ನೇಚರ್ ಪಾಲಿಸಿನ ಇಟ್ಕೊಬೇಕು. ದಯಮಾಡಿ ಯಾರೇ ಆಗಲಿ, ನೀವು ನಮಗೆ ಸಹಾಯ ಮಾಡಿದ್ರೆ ನಾವು ನಿಮಗೆ ಸಹಾಯ ಮಾಡ್ತೀವಿ. ಆ ಪಾಲಿಸಿನ 100ಕ್ಕೂ 100ರಷ್ಟು ಈ ಬಾರಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ನಾವು ನಮ್ಮ ಸರ್ಕಾರಕ್ಕೂ ಆಗ್ರಹಿಸ್ತೀವಿ. ಗಿವ್ ಅಂಡ್ ಟೇಕ್ ಪಾಲಿಸಿ ಫಾಲೋ ಮಾಡಿ ಅಂತ.
ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ನಾನು.